ಪಂಚಾಸ್ತ್ರ ಪೂಜೆ ಅಂದ್ರೆ ಅರ್ಥ ಏನಿದ್ರದು? ಯಾವ ಕಾರಣಕ್ಕೂ ಇದನ್ನ ನೋಡಿ, ಇದನ್ನ ಪಂಚಾಸ್ತ್ರ ಅಂತ ಹೇಳ್ತೀವಿ. 5 ಅಸ್ತ್ರಗಳಿಂದ ಸಂಪೂರ್ಣವಾಗಿ ಉಚ್ಚಾಟನೆ ಮಾಡುವಂಥದ್ದು, ನಿವಾರಣೆ ಮಾಡುವಂಥದ್ದು, ಅವರಲ್ಲಿದ್ದಂತಹ ಪ್ರಯೋಗಾದಿಗಳು, ಅವರಲ್ಲಿದ್ದಂತಹ ಕೆಲವೊಂದು ದುಷ್ಟಶಕ್ತಿಗಳು ನಿವಾರಣೆ ಮಾಡುವಂಥ ಪ್ರಯೋಗ. ಪಂಚಾಸ್ತ್ರ ಅಂತ ಹೇಳಿದರೆ ಒಂದು ಅಘೋರಾಸ್ತ್ರ ಬರ್ತದೆ, ಸುದರ್ಶನಾಸ್ತ್ರ, ಪಾಶುಪತಾಸ್ತ್ರ ಮತ್ತು ನಾಗಾಸ್ತ್ರ ಮತ್ತು ಬ್ರಹ್ಮಾಸ್ತ್ರ ಅಂತ ಹೇಳ್ತೀವಿ. ಇಷ್ಟೂ ಕೂಡ ಈ ಪಂಚಾಸ್ತ್ರದಲ್ಲಿ ಬರುವಂತಹ ಪ್ರಯೋಗಗಳು. ಈ 5 ಮಂತ್ರ ಉಚ್ಚಾರಣೆಗಳಿಂದ, ಮಂತ್ರಶಕ್ತಿಗಳಿಂದ ಪೂರ್ಣಾಹುತಿ ಕೊಟ್ಟು ಈ ಪೂಜೆ ಮಾಡಿದ್ದಾಯಿತು. ಅಂತಹ ಯಾರಿಗೆ ಇಂತಹ ಕಷ್ಟ ಕಾರ್ಪಣ್ಯಗಳಿರುತ್ತೆ, ಯಾರಿಗಿಂತಹ ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ, ಯಾರು ಈ ಪ್ರೇತ ಬಾಧೆಗಳಿಂದ ಒಳಗಾಗ್ತಾ ಇರ್ತಾರೆ, ಮನುಷ್ಯನಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಮನೆಯಲ್ಲಿ ಆರ್ಥಿಕವಾಗಿ ನಷ್ಟ ಅನುಭವಿಸ್ತಾ ಇರ್ತಾರೆ, ಯಾರ್ಯಾರಿಗೆ ಮನೆಯಲ್ಲಿ ತೊಂದರೆ ತಾಪತ್ರಗಳು ಅನುಭವಿಸ್ತಾ ಇರ್ತಾರೆ, ಅಂಥದ್ದೆಲ್ಲರಿಗೂ ಕೂಡ ಇಂತಹ ತಂತ್ರಶಾಸ್ತ್ರದಲ್ಲಿ, ಅದರಲ್ಲೂ ಕೂಡ ನಿಖರವಾಗಿ ತಿಳಿದಂತಹ ತಂತ್ರಶಾಸ್ತ್ರಗಳಲ್ಲಿ ಇಂತಹ ನಿಜವಾದಂಥ ತಾಂತ್ರಿಕರಿಂದ ಇಂತಹ ಪ್ರಯೋಗಗಳನ್ನು ಮಾಡಿದಾಗ ಪೂರ್ಣವಾಗಿ ಎಲ್ಲ ಸಮಸ್ಯೆಗಳಿಗೂ ಕೂಡ ನಿವಾರಣೆ ಆಗುವಂಥ ಹಂತ ಬರುತ್ತೆ. ಇಂತಹ ನಿಜವಾದಂಥ ತಾಂತ್ರಿಕರಿಂದ, ತಿಳಿದಿರುವಂಥ ತಾಂತ್ರಿಕರಿಂದ, ಕಲಿತಿರುವಂತಹ ತಾಂತ್ರಿಕರಿಂದ ಇಂತಹ ಪ್ರಯೋಗಾರ್ಥಿಗಳನ್ನು ಅವರ ಕ್ಷೇತ್ರದಲ್ಲಿ ಹೋಗಿ ಮಾಡಿದಾಗ, ಸ್ವಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಅಮ್ಮನವರ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಪುಣ್ಯಕ್ಷೇತ್ರಗಳಾಗಿರ್ಬೋದು, ಅಂತಹ ಕ್ಷೇತ್ರಗಳಲ್ಲಿ ಹೋಗಿ ಮಾಡಿದಾಗ ಇಂತಹ ಪೂಜೆಗಳಿಗೆ ಸಂಪೂರ್ಣವಾದಂಥ ಫಲಗಳು ನಿಮಗೆ ಸಿಗ್ತಾ ಹೋಗ್ತದೆ.